ವೆಲ್ಕಮ್ ಟು ಕಲ್ಲಡ್ಕ ಒನ್ಸ್ ಅಗೈನ್. ಸೊ ನೋಡಿ ಎಷ್ಟೆಷ್ಟು ದೊಡ್ಡ ಎಕ್ವಿಪ್ಮೆಂಟ್ ಮಾರೆ ಈ ಫ್ಲೈಓವರ್ ಮಾಡಲಿಕ್ಕೆ, ಮತ್ತು ಎಷ್ಟೊಂದು ಉದ್ದದ ಫ್ಲೈಓವರ್, ಎಷ್ಟೊಂದು ಎತ್ತರದ ಫ್ಲೈಓವರ್. ನಾನು ಮಂಗಳೂರಲ್ಲಿ ಸಮೇತ, ಮಂಗಳೂರಿನಂತಹ ಸಿಟಿಯಲ್ಲಿ ಕೂಡ ಇಷ್ಟೊಂದು ದೊಡ್ಡ ಫ್ಲೈಓವರನ್ನು ನೋಡಲಿಲ್ಲ. ನಾನು ಈ ಥರ ಫ್ಲೈಓವರನ್ನು ನೋಡಿದ್ದು ಲಾಸ್ಟ್ ಗೋವಾದಲ್ಲಿ. ಬ್ಯಾಂಗ್ಳೂರಲ್ಲಿ ಕೂಡ ಇಷ್ಟೊಂದು ದೊಡ್ಡ ಫ್ಲೈಓವರ್ ಇಲ್ಲ. ಮೆಟ್ರೋಗ ಅಂತ ಆದರೆ ಇದೆ, ಆದರೆ ಗಾಡಿ ಹೋಗಲಿಕ್ಕೆ ಇಷ್ಟೊಂದು ದೊಡ್ಡ ಫ್ಲೈಓವರ್ ನಾನು ನೋಡ್ತಿರುವಂಥದ್ದು ಫಸ್ಟ್ ಟೈಮ್. ಸೊ ಮೋಸ್ಟ್ಲಿ ನಾನು ಆಗಲೇ ಹೇಳಿದಾಗೆ ಇದನ್ನು ಮ್ಯಾಂಗ್ಳೂರ್ ಮೇಯ್ನ್ ಆಗಿ ಕನೆಕ್ಟ್ ಆಗಿರೋದ್ರಿಂದ ಇದು ಎಕ್ಸ್ಪ್ರೆಸ್ ವೇ ಆ ಥರ ಮಾಡುವಂತಹ ಏನಾದರೂ ಉದ್ದೇಶ ಇದೆ ಅಂತ ಅಂದ್ಕೊಳ್ತೇನೆ. ಯಾಕಂದರೆ ಇಲ್ಲಾಂದರೆ ಇಷ್ಟು ದೊಡ್ಡ ಫ್ಲೈಓವರ್ ಯಾಕೆ ಮಾಡ್ತಾರೆ? ಸೊ ನಿಮ್ಗೇನಾದರೂ ಐಡಿಯಾ ಇದ್ದರೆ ಹೇಳಿ, ಯಾಕೆ ಇಷ್ಟೊಂದು ದೊಡ್ಡ ಫ್ಲೈಓವರ್ ಅಂತ. ಸೊ ಅದು ಬಿಟ್ಟು ಬೇರೆ ಏನಾದರೂ ರೀಸನ್ ಅಂತ ಆದರೆ ನನಗೇನು ಗೊತ್ತಿಲ್ಲ. ಆದರೆ ಮೋಸ್ಟ್ಲಿ ಬ್ಯಾಂಗ್ಳೂರಿಗೆ ಕನೆಕ್ಟ್ ಆಗಿರೋದ್ರಿಂದ, ಅಥವಾ ಮೈಸೂರು ಕೂಡ ಕನೆಕ್ಟ್ ಆಗ್ತದಲ್ಲ ಆ ಮಾಣಿಯಿಂದ. ಸೊ ಹಾಗಾಗಿ ಮೈಸೂರಿಂದ ಬರುವಂಥವ್ರು ಆದರೆ ನಿಮಗೆ ಈ ಫ್ಲೈಓವರಲ್ಲಿ ಬರಲಿಕ್ಕೆ ಇರಲ್ಲ ಅಂತ ಅಂದ್ಕೊಳ್ತೇನೆ. ಯಾಕಂದರೆ ಈ ಕಡೆಗೆ ಸರ್ವಿಸ್ ರೋಡ್ ಏನಿದೆ ಅದರಲ್ಲೇ ಬರಬೇಕಾಗ್ತದೆ. ಬಟ್ ಜಾಲಿ ರೋಡ್ ಮಾರೆ, ರೋಡೇ ಇಲ್ಲ. ನಾನು ಈ ಮೋಟೋ ವ್ಲಾಗ್ ಸ್ಟಾರ್ಟ್ ಮಾಡುವಾಗ, ಅಥವಾ ನಿನ್ನೆ ನಾನು ಈ ರೈಡ್ ಪ್ಲ್ಯಾನ್ ಮಾಡ್ತಿರುವಾಗ ಎಣಿಸಿದ್ದೆ ಈ ಸಲ ಆಫ್ ರೋಡ್ ಏನಿಲ್ಲ, ಅಂದರೆ ಮಡಿಕೇರಿ ಹೋದ್ಮೇಲೆ ಯಾವುದೋ ಆಫ್ ರೋಡ್ ನಾನು ಪಿಕ್ ಮಾಡಲ್ಲ ಅಂತ. ಬಟ್ ಇಲ್ಲೇ ಆಫ್ ರೋಡ್ ಮಾಡಿಬಿಟ್ಟೆ, ಏನು ಹೇಳಬೇಕು.